ಆಲಿಯಾ ಭಟ್ ಮತ್ತು ಅಜಯ್ ದೇವಗನ್ ಅಭಿನಯದ ಸಂಜಯ್ ಲೀಲಾ ಬನ್ಸಾಲಿ ಅವರ ಗಂಗೂಬಾಯಿ ಕಾಥಿಯಾವಾಡಿ ಇಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ. ಚಿತ್ರವು ಅಭಿಮಾನಿಗಳು ಮತ್ತು ವಿಮರ್ಶಕರಿಂದ ಸಕಾರಾತ್ಮಕ ವಿಮರ್ಶೆಯನ್ನು ಪಡೆದಿದೆ. ಸಿನಿಮಾ ನೋಡಿದ ಪ್ರತಿಯೊಬ್ಬರು ಆಲಿಯಾ ನಟನ ಬಗ್ಗೆ ಮಾತನಾಡುತ್ತಿದ್ದಾರೆ. ಗಂಗೂಬಾಯಿ ಪಾತ್ರದಲ್ಲಿ ಆಲಿಯಾ ಭಟ್ ಜೀವಿಸಿದ್ದಾರೆ. ಸಂಜಯ್ ಲೀಲಾ ಬನ್ಸಾಲಿಯ ಹೊಸ ಸಿನಿಮಾ ಗಂಗೂಬಾಯಿ ಕಾಥಿಯಾವಾಡಿ ಸತ್ಯಕಥೆಗೆ ಕಾಲ್ಪನಿಕತೆ ಬೆರೆಸಿ ಸಂಜಯ್ರ ಅದ್ದೂರಿ ಮೇಕಿಂಗ್ನಲ್ಲಿ ಮಾಡಿರುವ ಸಿನಿಮಾ ಆಗಿದೆ. ಸಿನಿಮಾ ರಿಲೀಸ್ಗೆ ಮುನ್ನ ಇದ್ದ ಕುತೂಹಲ ಸಿನಿಮಾ ಬಿಡುಗಡೆಯಾದ ಮೇಲೆ ಹೇಗಿದೆ? ಇನ್ನು ಗಂಗಾವತಿನ ತೆರೆ ಮೇಲೆ ಕಂಡ ಪ್ರೇಕ್ಷಕ ಪ್ರಭು ಮಹಾಪ್ರಭುಗಳು ಏನ್ ಹೇಳ್ತಾರೆ? ಸಂಜಯ್ ಲೀಲಾ ಬನ್ಸಾಲಿ ಮತ್ತೊಂದು ಹಿಟ್ ಕೊಟ್ರ? ಇದಕ್ಕೆಲ್ಲ ಮುಂದೆ ಕಾಲವೇ ಉತ್ತರ ನೀಡಬೇಕಿದೆ. ಗಂಗೂಬಾಯಿ ಪಾತ್ರಕ್ಕೆ ಆಲಿಯಾ ಭಟ್ರನ್ನ ಆಯ್ಕೆ ಮಾಡಿದಾಗ ಹಲವರು ಅನುಮಾನ ವ್ಯಕ್ತಪಡಿಸಿದ್ರು. ಆದರೆ ಆಲಿಯಾರ ಬಗ್ಗೆ ಬಾಯಿ ಮುಚ್ಚಿಸುವಂತೆ ನಟಿಸಿದ್ದಾರೆ. ಸಿನಿಮಾದ ಆರಂಭದಲ್ಲಿ ಅಮಾಯಕ ಯುವತಿಯಾಗಿ, ನಂತರ ಗತ್ತು ಗಮ್ಮತ್ತಿನ ಅಹಂ ಪಾತ್ರದಲ್ಲಿ ಅವರು ಮಿಂಚಿದ್ರು. ನ್ಯಾಯಾಧೀಶರನ್ನ ನಿಂದಿಸಿ ಟ್ವೀಟ್ ಮಾಡಿದ ಆರೋಪದಡಿ ಬಂಧನಕ್ಕೊಳಗಾಗಿದ್ದ ನಟ ಚೇತನ್ಗೆ ಜಾಮೀನು ಮಂಜೂರಾಗಿದೆ. ಈ ಮೂಲಕ ಕನ್ನಡದ ನಟನ ಜೈಲುವಾಸ ಕೊನೆಯಾಗಿದೆ. ಶೇಷಾದ್ರಿಪುರಂ ಪೊಲೀಸರು ಫೆಬ್ರವರಿ 22ರಂದು ಚೇತನ್ರನ್ನ ಬಂಧಿಸಿದ್ರು. ನಂತರ ಅವರನ್ನ 8ನೇ ಎಸಿಎಂಸಿ ನ್ಯಾಯಾಲಯ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿತ್ತು. ಇಂದು 32ನೇ ಎಸಿಎಂಸಿ ಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. 1 ಲಕ್ಷ ರೂಪಾಯಿ ಬಾಂಡ್, ಇಬ್ಬರ ಶ್ಯೂರಿಟಿ ಮೇರೆಗೆ ಜಾಮೀನು ನೀಡಲಾಗಿದೆ. ತನಿಖೆಗೆ ಸಹಕರಿಸುವಂತೆ ಚೇತನ್ಗೆ ಷರತ್ತುಬದ್ಧ ಜಾಮೀನನ್ನು ವಿಧಿಸಲಾಗಿದೆ. ಫೆಬ್ರವರಿ 16ರಂದು ನಟ ಚೇತನ್ ನ್ಯಾಯಾಧೀಶರ ಕುರಿತಂತೆ ಟ್ವೀಟ್ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಅವರಿಂದ ಬಂಧಿಸಿದ್ರು. ಚೇತನ್ ಬಂಧನ ಬಳಿಕ ಫೇಸ್ಬುಕ್ ಲೈವ್ನಲ್ಲಿ ಬಂದಿದ್ದ ನಟನ ಪತ್ನಿ ಮೇಘಾ ಪೊಲೀಸರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ರು. ನನಗೆ ಯಾವುದೇ ಮಾಹಿತಿ ನೀಡದೆ ಕಿಡ್ನಾಪ್ ಮಾದರಿಯಲ್ಲಿ ನನ್ನ ಪತಿಯನ್ನ ಕರೆದೊಯ್ಯಲಾಗಿದೆ ಅಂತ ಅವರು ಆರೋಪಿಸಿದ್ರು. ಕಾರಣವಿಲ್ಲದೆ ನನ್ನ ಪತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತ ಮೇಘನ ಆರೋಪಿಸಿದ್ರು. ಮನೆಯಲ್ಲಿ ಚೇತನ್ ಅವರನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಸಮಂತಾ ಭಾರತೀಯ ಚಿತ್ರರಂಗದಲ್ಲಿ ಸದ್ಯಕ್ಕೆ ಟಾಪ್ ಆಫ್ ದಿ ಟೌನ್ ಅಂದ್ರೆ ತಪ್ಪಾಗೋದಿಲ್ಲ. ಒಂದಲ್ಲ ಒಂದು ವಿಚಾರಕ್ಕೆ ಸಮಂತಾ ಸುದ್ದಿ ಆಗ್ತಾನೆ ಇರ್ತಾರೆ. ನಟಿ ಸಮಂತಾ ಸದ್ಯ ಶಾಕುಂತಲೆ ಅವತಾರ ರಿವೀಲ್ ಮಾಡಿ ಸುದ್ದಿಯಾಗಿದ್ರು. ಶಾಕುಂತಲೆ ರೂಪದಲ್ಲಿ ದರ್ಶನ ಕೊಟ್ಟ ಸಮಂತಾಳನ್ನ ಅಭಿಮಾನಿಗಳು ಕೊಂಡಾಡಿದ್ದಾರೆ. ಶಾಕುಂತಲಂ ಚಿತ್ರದ ಪೋಸ್ಟರ್ ವೈರಲ್ ಆಗಿದೆ. ಮೊನ್ನೆ ತಲಹಂಕೆ ಮಾಡಿದ ಯುವಕನಿಗೆ ಖಡಕ್ ಉತ್ತರ ನೀಡಿದ ಸಮಂತಾ ನಿನ್ನೆಯಷ್ಟೇ ಜಿಮ್ನಲ್ಲಿ ನಾಗಿನಿ ವರ್ಕೌಟ್ ಮಾಡುತ್ತಿರುವ ವಿಡಿಯೋ ಸಖತ್ ವೈರಲ್ ಆಗಿತ್ತು. ಹೀಗೆ ಒಂದಲ್ಲ ಒಂದು ವಿಚಾರಕ್ಕೆ ನಟಿ ಸಮಂತಾ ಸುದ್ದಿಯಲ್ಲಿ ಇರ್ತಾರೆ. ಪುಷ್ಪ ಸಿನಿಮಾದ ಹೂ ಅಂತೀಯ ಮಾವ ಹೂ ಅಂತೀಯ ಮಾವ ಹಾಡು ಸೂಪರ್ ಹಿಟ್ ಆದ ನಂತರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಮಂತಾ ಫೇಮಸ್ ಆಗಿಬಿಟ್ರು. ಈ ಹಾಡಿನಲ್ಲಿ ಸಮಂತಾ ನಟಿಸಲು ದುಬಾರಿ ಸಂಭಾವನೆಯನ್ನೇ ಪಡೆದುಕೊಂಡಿದ್ರು. ಚಿತ್ರರಂಗಕ್ಕೆ ಬಂದು ಇಂದು 12 ವರ್ಷ ಪೂರೈಸಿದ್ದಾರೆ ಸಮಂತಾ. ಹೌದು, ಇಂದು ಚಿತ್ರರಂಗಕ್ಕೆ ಬಂದು ಸಮಂತಾ ಪ್ಯಾಚಿ ಸಾವಿ ಎಂಬ ಸಿನಿಮಾದ ಮೂಲಕ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಉಕ್ರೇನ್ ರಷ್ಯಾ ಬಿಕ್ಕಟ್ಟು ಉಲ್ಬಣಗೊಂಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಕ್ತವಾದ ಖಂಡನೆ ಮತ್ತು ನಿರ್ಬಂಧಗಳನ್ನು ನಿರ್ಲಕ್ಷಿಸಿ ರಷ್ಯಾ ಸೇನೆಯು ಉಕ್ರೇನ್ ಮೇಲೆ ಗುರುವಾರ ಬೆಳಗ್ಗೆ ದಾಳಿ ನಡೆಸಿದೆ. ಈ ವಿಚಾರದಲ್ಲಿ ಯಾರೇ ಆದರೂ ಮಧ್ಯಪ್ರವೇಶ ಮಾಡಿದರೆ ಹಿಂದೆಂದೂ ಕಂಡರಿಯದಂತಹ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪ್ರಮುಖ ಪಟ್ಟಣಗಳಾದ ಕೀವ್, ಖಾರ್ಕಿವ್ ಮತ್ತು ಒಡೆಸ್ಸಾಗಳಲ್ಲಿ ಮುಂಜಾನೆಯಿಂದಲೇ ಭಾರೀ ಸ್ಫೋಟದ ಸದ್ದು ಕೇಳಿಸಿ ಬಂದಿದೆ. ಉಕ್ರೇನ್ ಮೇಲೆ ಆಕ್ರಮಣವಾದರೆ ಭಾರೀ ಸಾವು ನೋವು ಸಂಭವಿಸಬಹುದು ಮತ್ತು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದ ಉಕ್ರೇನ್ ಸರ್ಕಾರ ಪತನವಾಗಬಹುದು ಅಂತ ಜಾಗತಿಕ ನಾಯಕರು ಮೊದಲಿನಿಂದಲೂ ಹೇಳಿಕೊಂಡು ಬಂದಿದ್ದಾರೆ. ಆದರೆ ಪುಟಿನ್ ಅವರು ಇದ್ಯಾವುದನ್ನು ಲೆಕ್ಕಿಸಲಿಲ್ಲ. 10ಕ್ಕೂ ಹೆಚ್ಚು ನಗರ ಮೇಲೆ ಕ್ಷಿಪಣಿ ದಾಳಿ ನಡೆಸಲಾಗಿದೆ. ಕೀವ್ನ ವಿಮಾನ ನಿಲ್ದಾಣದ ಮೇಲೆಯೂ ಕ್ಷಿಪಣಿ ದಾಳಿ ನಡೆದಿದೆ. ಉಕ್ರೇನ್ನಲ್ಲಿ ಸೇನೆಯು ಇಲ್ಲದಂತೆ ಮಾಡುವುದಕ್ಕಾಗಿ ವಿಶೇಷ ಕಾರ್ಯಾಚರಣೆ ಆರಂಭಿಸಲಾಗಿದೆ ಅಂತ ಪುಟಿನ್ ಹೇಳಿದ್ದಾರೆ. ಉಕ್ರೇನ್ ಅಧ್ಯಕ್ಷ ವೋಲೋಡಿಮಿರ್ ಝೆಲೆನ್ಸ್ಕಿ ಭಾರತ್ ಪೇ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಡೈರೆಕ್ಟರ್ ಸ್ಥಾನಕ್ಕೆ ಅಶ್ನೀರ್ ಗ್ರೋವರ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಹಣ ದುರುಪಯೋಗದ ಆರೋಪದ ಮೇಲೆ ಕಂಟ್ರೋಲ್ಸ್ನ ಮುಖ್ಯಸ್ಥ ಹುದ್ದೆಯಿಂದ ಅಶ್ನೀರ್ನ ಹೆಂಡತಿ ಮಾಧುರಿ ಜೈನ್ ಗ್ರೋವರ್ ಅವರನ್ನ ತೆಗೆಯಲಾಗಿತ್ತು. ಅದಾದ ಕೆಲ ದಿನಕ್ಕೆ ಈ ಬೆಳವಣಿಗೆ ನಡೆದಿದೆ ಅಂತ ಸಿಎನ್ಬಿಸಿ 18 ವರದಿ ಮಾಡಿದೆ. ಮಂಡಳಿಗೆ ಸಲ್ಲಿಸಿರುವ ರಾಜೀನಾಮೆ ಪತ್ರದಲ್ಲಿ ಅಶ್ನೀರ್ ಗ್ರೋವರ್ ನಾನೇ ಸ್ಥಾಪಿಸಿದ ಕಂಪನಿಗೆ ಬಲವಂತವಾಗಿ ರಾಜೀನಾಮೆ ಸಲ್ಲಿಸುವಂತೆ ಮಾಡಿರುವುದಕ್ಕೆ ಭಾರವಾದ ಹೃದಯದಿಂದ ಇದನ್ನು ಬರೆದಿದ್ದೇನೆ. ಫೆಡ್ಟೆಕ್ ಕಂಪನಿಯಲ್ಲಿ
ಈ ಕಂಪನಿ ಇಂದು ನಾಯಕರ ಸ್ಥಾನದಲ್ಲಿ ನಿಂತಿದೆ ಎಂಬುದನ್ನು ತಲೆ ಎತ್ತಿ ಹೇಳುತ್ತೇನೆ. 2022ರ ಆರಂಭದಿಂದಲೂ ದುರದೃಷ್ಟವಶಾತ್ ನನ್ನ ಹಾಗೂ ನನ್ನ ಕುಟುಂಬದ ಮಧ್ಯೆ ಆಧಾರರಹಿತವಾಗಿ ಮತ್ತು ಗುರಿ ಮಾಡಿಕೊಂಡು ದಾಳಿ ನಡೀತಾ ಇದೆ. ಕೆಲವು ವ್ಯಕ್ತಿಗಳು ನನ್ನ ವರ್ಚಸ್ಸಿಗೆ ಧಕ್ಕೆ ಮಾಡುವುದಲ್ಲದೆ ಕಂಪನಿಯ ವರ್ಚಸ್ಸಿಗೂ ಘಾಸಿ ಮಾಡಲು ಸಿದ್ಧರಾಗಿದ್ದಾರೆ. ಆದರೆ ಮೇಲ್ನೋಟಕ್ಕೆ ಅದನ್ನು ರಚಿಸುವಂತೆ ಕಾಣಿಸುತ್ತಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಫೆಬ್ರವರಿ 27ರಂದು ಮನಿ ಕಂಟ್ರೋಲ್ ವರದಿ ಮಾಡಿದಂತೆ ಭಾರತ್ನ ಸಹ ಸಂಸ್ಥಾಪಕ ಗ್ರೋವರ್ ತುರ್ತು ಮಧ್ಯಸ್ಥಿಕೆ ಮನವಿಯನ್ನ ಆಡಳಿತ ನಿಷೇಧಿಸಿದೆ. ಕೆಂಪುಕೋಟೆಯ ಮೇಲೆ ಭಗವಾ ಧ್ವಜ ಹಾರಿಸಿಯ ಸಿದ್ಧಾಂತ ತುಳು ಭಾಷೆಯಲ್ಲಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಮಾಡಿರುವ ಭಾಷಣದ ವಿಡಿಯೋ ತುಣುಕು ವೈರಲ್ ಆಗಿದೆ. ದಕ್ಷಿಣ ಕನ್ನಡ ಬೆಳ್ತಂಗಡಿ ಕ್ಷೇತ್ರದ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಕುಮ್ಮಕ್ಕಿನಿಂದ ಹಿಂದೂ ಕಾರ್ಯಕರ್ತನ ಹತ್ಯೆಯಾಗಿದೆ. ಕೆಂಪುಕೋಟೆ ಮೇಲೆ ಭಗವಾ ಧ್ವಜ ಹಾರಿಸ್ತೀವಿ ಅಂತ ಹರೀಶ್ ಪೂಂಜಾ ಹೇಳಿಕೆ ನೀಡಿದ್ದಾರೆ. ಕೆಎಸ್ ಈಶ್ವರ್ ಪಾಯಿ ಹೇಳಿಕೆ ನೀಡಿದ್ರು ಅಂತ ಅಧಿವೇಶನ ಮೊಟಕುಗೊಳಿಸಿದ್ರು. ಆದರೆ ಕೆಂಪುಕೋಟೆ ಮೇಲೆ ಭಗವಾ ಧ್ವಜ ಹಾರಿಸುವುದು ಸಿದ್ಧ. ರಾಷ್ಟ್ರಧ್ವಜದ ಕೆಳಗೆ ಭಗವಾ ಧ್ವಜವನ್ನು ಹಾರಿಸುತ್ತೇವೆ. ಭಗವಾ ಧ್ವಜ ಹಾರಿಸುವುದನ್ನು ಯಾರಿಂದಲೂ ತಪ್ಪಿಸಲು ಆಗುವುದಿಲ್ಲ ಅಂತ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಶಿವಮೊಗ್ಗದ ಹರ್ಷ ಹತ್ಯೆಯನ್ನು ಖಂಡಿಸಿ ಹಿಂದೂ ಜನಜಾಗೃತಿ ನಡೆದ ಪ್ರತಿಭಟನೆಯಲ್ಲಿ ಹೇಳಿಕೆಯನ್ನು ಅವರು ನೀಡಿದ್ರು. ತುಳು ಭಾಷೆಯಲ್ಲಿ ಹರೀಶ್ ಪೂಂಜಾ ಮಾಡಿರುವ ಭಾಷಣದ ತುಣುಕು ವೈರಲ್ ಆಗಿದೆ. ಕಾಂಗ್ರೆಸ್ ಷಡ್ಯಂತ್ರ ಪ್ರೇರಣೆ ಮತ್ತು ಕುಮ್ಮಕ್ಕಿನಿಂದ ಹಿಂದೂ ಕಾರ್ಯಕರ್ತನ ಹತ್ಯೆಯಾಗಿದೆ. ಕೆಂಪುಕೋಟೆಯ ಮೇಲೆ ರಾಷ್ಟ್ರಧ್ವಜದ ಕೆಳಗೆ ಭಗವಾ ಧ್ವಜ ಹಾರಿಸುವುದನ್ನು ಯಾವ ಪಕ್ಷದಿಂದಲೂ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಅವರು ಹೇಳಿದ್ದಾರೆ. ಮೇಕೆದಾಟು ನೀರಾವರಿ ಯೋಜನೆಗೆ ಆಗ್ರಹಿಸಿ ಕಾಂಗ್ರೆಸ್ ನಡೆಸ್ತಾ ಇರುವ ಪಾದಯಾತ್ರೆಯನ್ನು ತಡೆಯಲು ಸರ್ಕಾರ ವಾಮಮಾರ್ಗದ ಮೂಲಕ ಪ್ರಯತ್ನ ನಡೆಸ್ತಾ ಇದೆ. ಗೃಹ ಸಚಿವರು ತಾರತಮ್ಯ ಧೋರಣೆಯನ್ನ ಅನುಸರಿಸುತ್ತಿದ್ದಾರೆ. ಇಂತಹ ನಾಲಾಯಕ್ ಸಚಿವರನ್ನ ನಾನೆಂದೂ ಕಂಡಿರಲಿಲ್ಲ. ಅವರೇ ಸ್ವತಃ ಮುಂದೆ ನಿಂತು ಲೂಟಿ ಮಾಡಿಸಿದ್ದಾರೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಶಿವಮೊಗ್ಗ ಪ್ರಕರಣವನ್ನ ಸರ್ಕಾರ ಸಮರ್ಪಕವಾಗಿ ನಿರ್ವಹಿಸಲಿಲ್ಲ. ಸರ್ಕಾರದ ಸಚಿವರೇ ಶಿವಮೊಗ್ಗದಲ್ಲಿ ದೊಂಬಿಗೆ ಕಾರಣವಾಗುವಂತಹ ಹೇಳಿಕೆಯನ್ನ ನೀಡಿದ್ರು ಅಂತ ದೂರಿದ್ರು. ಬೆಂಗಳೂರು ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯ ಕೋರಿದ್ರು. ಶಿವರಾತ್ರಿ ಆಚರಣೆ ಸಂದರ್ಭದಲ್ಲಿ ನಾವು ಬೆಂಗಳೂರಿಗೆ ಜನತೆಗೆ ಹಾಗೂ ಕೃಷಿ ಭೂಮಿಗಳಿಗೆ ಕಾವೇರಿ ನೀರು ಒದಗಿಸಲಿ ಅಂತ ಜಲಾಶಯ ನಿರ್ಮಾಣಕ್ಕಾಗಿ ಹೋರಾಟ ಮಾಡುತ್ತಿದ್ದೇವೆ. ಇದೀಗ ಬೆಂಗಳೂರು ನಗರಕ್ಕೆ ಕಾಲಿಟ್ಟಿದ್ದೇವೆ. ಪೊಲೀಸರು ಬೆಂಗಾವಲಾಗಿ ಕಾದುಕೊಂಡಿದ್ದಾರೆ. ಬಿಬಿಎಂಪಿ ಕಮಿಷನರ್ ಬ್ಯಾನರ್ಗಳನ್ನು ತೆಗೆಸುತ್ತಿದ್ದಾರೆ. ನಮ್ಮ ಬ್ಯಾನರ್ಗಳನ್ನು ತೆಗೆಸಿದರೆ ಯಡಿಯೂರಪ್ಪ ಹುಟ್ಟುಹಬ್ಬದ ಬ್ಯಾನರ್, ಶಿವರಾತ್ರಿ ಹಬ್ಬಕ್ಕೆ ಅಂತ ಕೆಲ ಶಾಸಕರು ಕಟ್ಟಿರುವ ಬ್ಯಾನರ್ಗಳನ್ನು ತೆಗೆಯಬೇಕಾಗುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾದಯಾತ್ರೆ ಮಾಡಿದ ನಮ್ಮ ಮೇಲೆ ದುರದೃಷ್ಟದಿಂದ ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಆದರೆ ಯಡಿಯೂರಪ್ಪ ಹುಟ್ಟುಹಬ್ಬ ಸೋಮಣ್ಣ ಸಾರ್ವಜನಿಕ ಕಾರ್ಯಕ್ರಮ ಮಾಡಿದ್ರು ಯಾವುದೇ ಪ್ರಕರಣಗಳು ದಾಖಲಾಗಲಿಲ್ಲ. ಕಮಿಷನರ್ ಗೌರವ್ ಗುಪ್ತಾ ಅವರು ತಮ್ಮ ಕಚೇರಿಯನ್ನ ಇನ್ನು ಮುಂದೆ ಬಿಜೆಪಿ ಕಚೇರಿ ಅಂತ ಮಾಡಿಕೊಳ್ಬೇಕು. ಬಿಜೆಪಿ ಅಳತೆಯಂತೆ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರವು ಕೋವಿಡ್ ನಿಯಮಗಳನ್ನು ಹಿಂಪಡೆಯಲು ಸೂಚನೆ ನೀಡಿರುವ ಕುರಿತು ಪ್ರಸ್ತಾಪಿಸಿದ ಅವರು ಎಲ್ಲಾ ಕಡೆ ತಮಗೆ ಬೇಕಾದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ. 144ರ ವಿಧಿಯ ಅನ್ವಯ ನಿಷೇಧಾಜ್ಞೆ ಜಾರಿಯಾದರೂ ಕೂಡ ಕಾರ್ಯಕ್ರಮಗಳನ್ನು ನಿಲ್ಲಿಸುತ್ತಿಲ್ಲ. ಆದರೆ ನಮ್ಮ ಮೇಲೆ ಮಾತ್ರ ಪ್ರಕರಣಗಳನ್ನು ದಾಖಲಿಸಲು ಆರೋಪ ಮಾಡುತ್ತಿದ್ದಾರೆ. ಬಿಜೆಪಿ ಹೇಳುತ್ತಿರುವ ಮಾತನ್ನ ಪೊಲೀಸರು ಚಾಚು ತಪ್ಪದೆ ಪಾಲಿಸುತ್ತಾ ನಮಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು. ತಾರತಮ್ಯ ಧೋರಣೆಯಿಂದ ವರ್ತಿಸ್ತಾ ಇರೋ ಪೊಲೀಸರ ಹೆಸರುಗಳು ನಮಗೆ ಅಧಿಕಾರ ಎಂದಿಗೂ ಶಾಶ್ವತ ಅಲ್ಲ. ಇಂಥವರ ಬಗ್ಗೆ ನಮಗೆ ಕಾಲ ಬಂದಾಗ ನೋಡಿಕೊಳ್ತೇವೆ ಅಂತ ಅವರು ಹೇಳಿದ್ದಾರೆ. ಯುರೋಪಿಯನ್ ಒಕ್ಕೂಟದಲ್ಲಿ ಉಕ್ರೇನ್ಗೆ ಸದಸ್ಯತ್ವ ನೀಡುವ ಸಂಬಂಧ ಇಂದು ನಿರ್ಧಾರ ಹೊರಬೀಳಲಿದೆ. ಯುರೋಪಿಯನ್ ಒಕ್ಕೂಟದಲ್ಲಿ ಈಗಾಗಲೇ 27 ರಾಷ್ಟ್ರಗಳಿದ್ದು ತಮಗೂ ಸದಸ್ಯತ್ವ ನೀಡಬೇಕು ಅಂತ ಉಕ್ರೇನ್ ಮನವಿ ಮಾಡಿತ್ತು. ನಿನ್ನೆ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಒಂದು ಅರ್ಜಿಯನ್ನ ತುಂಬಿ ಸಹಿ ಮಾಡಿದ್ರು. ಈ ಅರ್ಜಿಯನ್ನ ಪರಿಶೀಲನೆ ಮಾಡುವ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಇಂದು ಯುರೋಪಿಯನ್ ಒಕ್ಕೂಟ ಉಕ್ರೇನ್ಗೆ ತನ್ನ ಸದಸ್ಯತ್ವ ನೀಡಲಿದೆ ಅಂತ EU ಮೂಲಗಳಿಂದ ವರದಿಯಾಗಿದೆ. ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಸಹಿ ಮಾಡಿದ ಅರ್ಜಿಯನ್ನ ಯುರೋಪಿಯನ್ ಒಕ್ಕೂಟಕ್ಕೆ ಫ್ರಾನ್ಸ್ನ ಶಾಶ್ವತ ಪ್ರತಿನಿಧಿಯಾಗಿರುವ ಲೆಗ್ಲಿಸ್ ಕೋಸ್ಟಾ ಅವರಿಗೆ ಹಸ್ತಾಂತರ ಮಾಡಲಾಗಿತ್ತು. ರಾಜ್ಯದ ಒಕ್ಕೂಟದ ಪ್ರೆಸಿಡೆನ್ಸಿ ಆಫ್ ಕೌನ್ಸಿಲ್ ಎಂದು ಮಂಡಿಸಲಾಯಿತು. ಈ ಕೌನ್ಸಿಲ್ನ ಅಧ್ಯಕ್ಷತೆಯನ್ನ ಸದ್ಯ ಫ್ರಾನ್ಸ್ ವಹಿಸಿದ್ದು ಅರ್ಜಿ ಪರಿಶೀಲನೆ ಚರ್ಚೆ ಪ್ರಕ್ರಿಯೆ ಶುರುವಾಗಿದೆ. ಈ ಬಗ್ಗೆ ಯುರೋಪಿಯನ್ ಒಕ್ಕೂಟದ ಮತ್ತು ಯುರೋಪಿಯನ್ ಪರಮಾಣು ಶಕ್ತಿ ಸಮುದಾಯದ ಮುಖ್ಯಸ್ಥ ವೆಸ್ಲಡೋರ್ ಚೆಂಟ್ಸೋ ಟ್ವೀಟ್ ಮೂಲಕ ಮಾಹಿತಿ ನೀಡಿದ್ದಾರೆ.
ಸ್ಯಾಂಡಲ್ವುಡ್ ನಟಿ ರಮ್ಯಾ ಸದ್ಯ ಚಿತ್ರರಂಗದಿಂದ ಬ್ರೇಕ್ ತೆಗೆದುಕೊಂಡಿದ್ದಾರೆ. ಆದರೆ ಅವರು ಕೆಲ ಸಿನಿಮಾಗಳಿಗೆ ಕಮ್ಬ್ಯಾಕ್ ಮಾಡಬೇಕು ಅನ್ನೋ ಅಭಿಮಾನಿಗಳ ಅಪೇಕ್ಷೆ ಈ ಕುರಿತು ಹಲವು ಸುದ್ದಿಗಳು ಹರಿದಾಡಿದ್ವು. ಇತ್ತೀಚೆಗೆ ರಮ್ಯಾ ಊಹಾಪೋಹಗಳಿಗೆ ತೆರೆ ಎಳೆದು ಸ್ಕ್ರಿಪ್ಟ್ಗಳನ್ನು ಕೇಳ್ತಾ ಇರೋದು ನಿಜ, ಎಲ್ಲವೂ ಸ್ಪಷ್ಟವಾದಾಗ ತಮ್ಮ ಕಡೆಯಿಂದಲೇ ಅಪ್ಡೇಟ್ ಸಿಗಲಿದೆ ಎಂಬ ಸಂದೇಶ ರವಾನಿಸಿದ್ದಾರೆ. ಈ ಮೂಲಕ ಚಿತ್ರರಂಗಕ್ಕೆ ಕಮ್ಬ್ಯಾಕ್ ಮಾಡುವ ಸುಳಿವನ್ನ ನಟಿ ಅಧಿಕೃತವಾಗಿ ನೀಡಿದ್ರು. ಈ ನಡುವೆ ತಾವು ನೋಡಿದ ಇಷ್ಟಪಟ್ಟ ಕನ್ನಡ ಸಿನಿಮಾಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದುಕೊಳ್ತಿದ್ದಾರೆ. ಪ್ರಸ್ತುತ ಸ್ಯಾಂಡಲ್ವುಡ್ನಲ್ಲಿ ಸಖತ್ ಸದ್ದು ಮಾಡುತ್ತಿರುವ ಚಿತ್ರಕ್ಕೆ ರಮ್ಯಾ ಅವರ ಕಡೆಯಿಂದ ಶಬಾಷ್ಗಿರಿ ಸಿಕ್ಕಿದೆ. ಹೌದು, ಶ್ರೀನಿ ನಟನೆಯ ಓಲ್ಡ್ ಮಾಂಕ್ ಸದ್ಯ ಎಲ್ಲೆಡೆಯಿಂದ ಪ್ರೇಕ್ಷಕರನ್ನ ಸೆಳೀತಾ ಇದೆ. ಶ್ರೀನಿ ಅವರ ನಿರ್ದೇಶನದ ಹಾಗೂ ನಟನೆಗೆ ಫುಲ್ ಮಾರ್ಕ್ಸ್ ಕೂಡ ಸಿಕ್ಕಿದೆ. ಈ ನಡುವೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು ಓಲ್ಡ್ ಮಾಂಕ್ಗೆ ವಿಶೇಷ ಹೊಗಳಿಕೆಯನ್ನ ನೀಡಿದ್ದಾರೆ. ಓಲ್ಡ್ ಮಾಂಕ್ ನಾಯಕ ಶ್ರೀನಿ ನಿರ್ದೇಶಕರಾಗಿ ಛಾಪು ಮೂಡಿಸಿದ್ದಾರೆ. ಇದಕ್ಕೆ ಓಲ್ಡ್ ಮಾಂಕ್, ಬೀರ್ಬಲ್ ಮೊದಲಾದವುಗಳು ತಾಜಾ ಉದಾಹರಣೆಯಾಗಿವೆ. ಶ್ರೀನಿ ಅವರ ಪ್ರಯತ್ನ ರಮ್ಯಾಗೆ ಇಷ್ಟವಾಗಿದೆ. ಈ ಕುರಿತು ಟ್ವಿಟರ್ನಲ್ಲಿ ಅವರು ಬರೆದುಕೊಂಡಿದ್ದಾರೆ. IPL ಸೀಸನ್ 15ಗಾಗಿ 9 ತಂಡಗಳು ಈಗಾಗಲೇ ನಾಯಕರನ್ನ ಘೋಷಣೆ ಮಾಡಿದೆ. ಇದಾಗಿಯೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ ಇನ್ನೂ ಕೂಡ ತನ್ನ ನಾಯಕರನ್ನ ಆಯ್ಕೆ ಮಾಡಿಲ್ಲ. ಇತ್ತ IPL 2022ರ ದಿನಾಂಕ ಘೋಷಣೆಯಾಗಿ ಪ್ರತಿ ತಂಡಗಳು ಶಿಬಿರಾಭ್ಯಾಸ ಶುರು ಮಾಡಿವೆ. RCB ಮಾತ್ರ ಇನ್ನೂ ಯಾಕೆ ನಾಯಕರನ್ನ ಆಯ್ಕೆ ಮಾಡಿಲ್ಲ ಎಂಬ ಪ್ರಶ್ನೆಯೊಂದು ಹುಟ್ಟುಕೊಂಡಿದ್ದು, ಸದ್ಯ ಸಿಗುತ್ತಿರುವ ಉತ್ತರ ಯಾರನ್ನ ನಾಯಕರನ್ನಾಗಿ ಮಾಡಬೇಕು ಎಂಬ ಗೊಂದಲ. ಯಾಕಂದ್ರೆ RCBಯ ಫ್ರಾಂಚೈಸಿಯ ಹಿಟ್ ಲಿಸ್ಟ್ನಲ್ಲಿ 3 ಆಟಗಾರರ ಹೆಸರಿದೆ. ಅದರಂತೆ 2 ವಿದೇಶಿ ಆಟಗಾರರು ಹಾಗೂ ಒಬ್ಬ ಭಾರತೀಯ ಆಟಗಾರರಾಗಿದ್ದು RCB ಕ್ಯಾಪ್ಟನ್ ಪಟ್ಟಿಯಲ್ಲಿದ್ದಾರೆ. ಈ ಮೂವರು ಈಗಾಗಲೇ ತಂಡಗಳನ್ನು ಮುನ್ನಡೆಸಿದ ಅನುಭವ ಹೊಂದಿದ್ದಾರೆ. ಹೀಗಾಗಿ ಇವರಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಎಂಬ ಚರ್ಚೆ ಮುಂದುವರೆದಿದೆ. ಈ ಪಟ್ಟಿಯಲ್ಲಿ ದಕ್ಷಿಣ ಆಫ್ರಿಕಾದ ಮಾಜಿ ನಾಯಕ ಫ್ಲಾಪ್ ಡು ಪ್ಲೆಸಿ ಮುಂಚೂಣಿಯಲ್ಲಿದ್ದಾರೆ. ಇದಾಗಿಯೂ ಕೂಡ ಮೆಲ್ಬರ್ನ್ ಸ್ಟಾರ್ಸ್ ತಂಡವನ್ನು ಮುನ್ನಡೆಸಿದ ಅನುಭವ ಹೊಂದಿರುವ ಗ್ಲೇನ್ ಮ್ಯಾಕ್ಸ್ವೆಲ್ ಕೂಡ ಈ ಪಟ್ಟಿಯಲ್ಲಿದ್ದಾರೆ. ಇನ್ನು ಗ್ಲೇನ್ ಮ್ಯಾಕ್ಸ್ವೆಲ್ ಅವರು RCBಗೆ ಈ ಬಾರಿ ಕಡಿಮೆ ಮೊತ್ತಕ್ಕೆ ರಿಟೈರ್ ಮಾಡಿಕೊಂಡಿತ್ತು ಎಂಬುದು ಉಲ್ಲೇಖಾರ್ಹ.